ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ಬೀನ್ಸ್ ಪಲ್ಯ. ಸೊ ಬನ್ನಿ ಯಾವ ತರ ಮಾಡೋದು ಅಂತ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟಿ ಆಗಿರುತ್ತೆ. ಸೊ ಬನ್ನಿ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ, ಫ್ರೈ ಮಾಡ್ಕೋತಾ ಇದ್ದೀನಿ. ಏನು ಎಣ್ಣೆ ಹಾಕ್ದಲೆ ಜಸ್ಟ್ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಸೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದ್ಮೇಲೆ ಆ ಕಡಲೆ ಬೀಜನ ಪುಡಿ ಸಿಪ್ಪೆ ಎಲ್ಲ ತಕೊಂಡು ಮತ್ತೆ ಹಾಕೊಂಡು ಅದಕ್ಕೆ 2 3 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಕೊಬ್ಬರಿ ಹಾಕ್ತಾ ಇದ್ದೀನಿ ನಾನು. ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಕೂಡ ನೋಡಿ, ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೀವು ಕೊಬ್ಬರಿ ಬೇಕಾದ್ರೆ ಕೊಬ್ಬರಿ ಯೂಸ್ ಮಾಡ್ಬೋದು, ಕೊಬ್ಬರಿ ಇಲ್ಲ ಅಂದ್ರೆ ಕೂಡ ಹಸಿಕಾಯಿ ಯೂಸ್ ಮಾಡ್ಬೋದು, ಏನು ತೊಂದ್ರೆ ಇಲ್ಲ. ಕೊಬ್ಬರಿ ಯೂಸ್ ಮಾಡಿದ್ರೆ ಸ್ವಲ್ಪ ಪುಡಿ ತರ ಬರುತ್ತೆ, ಹಸಿಕಾಯಿ ಯೂಸ್ ಮಾಡಿದ್ರೆ ಸ್ವಲ್ಪ ಪೇಸ್ಟ್ ತರ ಬರುತ್ತೆ ಅಷ್ಟೇ, ಇನ್ನೇನು ಇಲ್ಲ. 2 ರಿಂದ 3 ಸ್ಪೂನ್ ಆದಷ್ಟು ಎಣ್ಣೆ ಅದೇ ಬಾಣಲಿಗೆ ಹಾಕೊಂಡು ಮತ್ತೆ ಸ್ವಲ್ಪ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಕಡಲೆ ಮತ್ತೆ ಸ್ವಲ್ಪ ಉದ್ದಿನ ಬೇಳೆ, ಕರ್ಬೇವಿನ ಸೊಪ್ಪು 2 ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಚಪಾತಿಗೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ 4 ರಿಂದ 5 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ನಾನು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾವು ಪಲ್ಯಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಚಿಕ್ಕದಾಗೆ ಇದ್ರೆ ಚೆನ್ನಾಗಿರುತ್ತೆ. ಆ ಉದ್ದೇಶದಿಂದ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ಅರಿಶಿನ. ಇದಕ್ಕೆ ಟೊಮೊಟೊ ಹಾಕೋ ಅವಶ್ಯಕತೆ ಇಲ್ಲ, ಹಿಂಗೆ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಈಗ ನಾನು ಕಟ್ ಮಾಡ್ಕೊಂಡಿರುವಂತ ಬೀನ್ಸ್ ನ ಹಾಕೋತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಪಲ್ಯಕ್ಕೋಸ್ಕರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡಿಟ್ಕೊಂಡಿರೋ ಅಂತ ಬೀನ್ಸ್ ನ ಹಾಕೊಂಡು ಸ್ವಲ್ಪ ನೀಟಾಗಿ ಚೆನ್ನಾಗಿ ಫ್ರೈ ಆಗೋ ತರ ಮಾಡ್ಕೋತಾ ಇದ್ದೀನಿ. ಈ ತರ ಮಾಡಿದ್ರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ. ಅಂಡ್ ಚಪಾತಿಗೆ ಪಲ್ಯದ ಜೊತೆಗೆ ಚಪಾತಿಗೆ ಪಲ್ಯದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟಿ ಆಗಿರುತ್ತೆ. ಡಿಫ್ರೆಂಟ್ ತರಕಾರಿಗಳನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ಮತ್ತೆ ಸ್ವಲ್ಪ ನೀರ್ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಕೂಡ ನೀರ್ ಹಾಕ್ಬೇಡಿ, ಸ್ವಲ್ಪನೇ ಹಾಕಿದ್ರೆ ಸಾಕು. ಯಾಕಂದ್ರೆ ತಳ ಹಿಡಿದೆಲ್ಲ ಇರೋ ತರ ಸ್ವಲ್ಪ ಹಾಕೊಂಡು ಈ ತರ ಕ್ಲೋಸ್ ಮಾಡ್ಕೊಂಡು ಆ ಕಾವಲ್ಲೇ ಚೆನ್ನಾಗಿ ಬೇಯುತ್ತೆ ಬೀನ್ಸ್. ನೋಡಿ, ಅದು ಬೀನ್ಸ್ ಬಂದಾಗ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂತ ಕಲಿಸ್ಬೇಕು. ಯಾಕಂದ್ರೆ ಒಂದ್ ಕಡೆ ಫ್ರೈ ಆದ್ರೆ ಇನ್ನೊಂದ್ ಕಡೆ ಬೇಯಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು. ಆಗ ಎಲ್ಲಾ ಕಡೆ ಸಮಾನವಾಗಿ ಬೇಯುತ್ತೆ. ಸೊ ಅದೆಲ್ಲ ಬೆಂದ ಆದ್ಮೇಲೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ಪುಡಿನ ಮಿಕ್ಸಿಲಿ, ಅದನ್ನ ಹಾಕೊಳ್ಳೋಣ. ಸೊ ಈ ತರ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅಂಡ್ ಕಾಯಿ ಮತ್ತೆ ಇನ್ನೊಂಥರ ಡಿಫ್ರೆಂಟ್ ಆಗಿರುತ್ತೆ. ನಾವು ಹೋಟೆಲ್ ಅಲ್ಲಿ ಹೋದಾಗೆಲ್ಲ ಮೀಲ್ಸ್ ಜೊತೆಗೆ ಸೈಡ್ ಡಿಶ್ ಆಗಿ ಕೊಡ್ತಾರಲ್ವಾ ಬೀನ್ಸ್ ಪಲ್ಯ, ಸೇಮ್ ಅದೇ ತರ ಟೇಸ್ಟ್ ಇರುತ್ತೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು, ಯೂಸ್ ಮಾಡಬಹುದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ತರ ಬಂದಿದೆ ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ನಿಮ್ಮ ಸಪೋರ್ಟ್ ನನ್ಗೆ ತುಂಬಾ ಮುಖ್ಯ. ನಾನು ಮತ್ತಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು. ಪ್ಲೀಸ್ ಇಲ್ಲಿವರೆಗೂ ಯಾರು ಈ ವಿಡಿಯೋನ ನೋಡ್ತಿದ್ರೋ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.